ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹಾಸನಾಂಬೆ ದರ್ಶನಕ್ಕೆ ಸಿಎಂ ಆಗಮನ ಹಿನ್ನೆಲೆ ಸ್ವಾಗತಕ್ಕೆ ಸಜ್ಜು. ಸಿಎಂ ಸಿದ್ದರಾಮಯ್ಯ ಸ್ವಾಗತಿಸೋಕೆ ಹಾಸನ ಜಿಲ್ಲಾಡಳಿತ ಸಜ್ಜಾಗಿರೋದು. ಸಿಎಂ ಸ್ವಾಗತಿಸೋಕೆ ಜಗ್ಗಲಗಿ, ಕಹಳೆ, ಮಂಗಳವಾದ್ಯ ತಂಡ ರೆಡಿ ಆಗಿದೆ. ದೇವಾಲಯದ ಆವರಣದಲ್ಲಿ ಸ್ವಾಗತ ಕೋರೋದಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಕಳೆದ ಬಾರಿಯೂ ಹಾಸನಾಂಬೆ ದರ್ಶನವನ್ನು ಪಡೆದಿದ್ದು ಸಿದ್ದರಾಮಯ್ಯನವರು. ಇವತ್ತು ಹಾಸನಾಂಬೆ ದರ್ಶನ ಬಳಿಕ ಮೈಸೂರಿಗೆ ತೆರಳಲಿದ್ದಾರೆ ಸಿಎಂ. ಬೆಂಗಳೂರಿನಿಂದ ಹೊರಡಲಿದ್ದಾರೆ ಸಿಎಂಗೆ ಸಚಿವ ರಾಮಲಿಂಗಾರೆಡ್ಡಿ ಕೂಡ ಸಾಥ್ ನೀಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಹಾಗೇನೆ ಅಲ್ಲಿನ ಸಂಸದರಾದಂಥ ಶ್ರೇಯಸ್ ಪಟೇಲ್ ಕೂಡ ಸಾಥ್ ನೀಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇನ್ನುಳಿದಂತೆ ಕೆಲವರು ಸಾಥ್ ನೀಡಬಹುದಾದ ಸಾಧ್ಯತೆ ಇದೆ. ಸೊ ಈಗಾಗಲೇ ಎಲ್ಲ ಥರದ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಭದ್ರತೆಯ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ಹೆಚ್ಚಿನ ರೀತಿಯಲ್ಲಿ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ ಮತ್ತು ಇದೇ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗದಂತೆಯೂ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪ್ರೋಟೋಕಾಲ್ ಏನು ಅವರು ಶಿಷ್ಟಾಚಾರ ಪಾಲನೆ ಮಾಡ್ತಾ ಇದ್ರು ಸ್ವಲ್ಪ ಬದಲಾವಣೆ ಮಾಡ್ಕೊಂಡಿದ್ದಾರೆ. ಕಾರಣ ಸಿಎಂ ಬಂದಂಥ ಸಂದರ್ಭದಲ್ಲಿ ಅವ್ರ ಜೊತೆಗೆ ಒಂದು 3-4 ಜನ ಬಂದೇ ಬರ್ತಾರೆ. ಹೆಚ್ಚಿನ ಜನ ಬೇಡ ಅಂತ ಹೇಳಿದ್ದೀನಿ ಅನ್ನೋದನ್ನು ಉಸ್ತುವಾರಿ ಸಚಿವರು ಹೇಳ್ತಾ ಇದ್ರು, ಕೃಷ್ಣ ಬೈರೇಗೌಡ ಅವರು ಹೇಳ್ತಾ ಇದ್ರು. ಬಟ್ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಈ ಸಂದರ್ಭದಲ್ಲಿ ಸಮಸ್ಯೆಗಳಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಹೆಚ್ಚಿನ ರೀತಿಯಾದಂಥ ಯೋಜನೆಯನ್ನು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಈ ಬಾರಿ ಉಸ್ತುವಾರಿ ಸಚಿವರು ಬಹಳ ಸ್ಟ್ರಿಕ್ಟ್ ಆಗಿ ವ್ಯವಸ್ಥೆಗಳನ್ನು ಮಾಡಿರೋದು. ಯಾರೇ ಬರಲಿ ಏನೇ ಆಗಲಿ ಸಾರ್ವಜನಿಕರಿಗೆ ದರ್ಶನಕ್ಕೆ ಸಮಸ್ಯೆ ಆಗಬಾರ್ದು. ಒಂದು 2-3 ನಿಮಿಷದಲ್ಲೇ ಒಂದು 40ರಿಂದ 50 ಜನ ದರ್ಶನ ಪಡ್ಕೊಳ್ತಾರಂತೆ. ದಿನಕ್ಕೆ 6-7 ಲಕ್ಷ ದರ್ಶನ ಪಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಹೆಚ್ಚಿನ ರೀತಿಯಾದಂಥ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ಅಂದರೆ ಅಸಮಾಧಾನಕ್ಕೆ ಕಾರಣ ಆಗಬಾರ್ದಲ್ಲ. ಅಯ್ಯೋ ಅವ್ರ ಅಧಿಕಾರದಲ್ಲಿದ್ದಾರೆ ಅಂತ ಹಾಗೆ ಹೀಗೆ ಅಂತ. ಯಾರೇ ಬಂದರೂ ಅವ್ರಿಗೂ ದರ್ಶನ ಸಿಗಬೇಕು, ಸಾರ್ವಜನಿಕರಿಗೂ ದರ್ಶನ ಸಿಗಬೇಕು. ಕಳೆದ ಬಾರಿ ಎಲ್ಲ ಭಾರಿ ಸಮಸ್ಯೆ ಆಗ್ಬಿಟ್ಟಿತ್ತು. ಹಾಗಾಗಿ ಈ ಬಾರಿ ನೀಟಾಗಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ.